ಶೇರೇ ಡಮ್ಮಿ, ನಲ್ಲಿ ಕೊಡ್ತಾರ ಮಾರ್ಜಿನ್ ಸಹ ಡಮ್ಮಿ. ಏಷ್ಯನ್ ಪೇಂಟ್ ಮೇಲಕ್ಕೆ ಹೋದ್ರೆ ನನಗೆ ನಷ್ಟ, ಏಷ್ಯನ್ ಪೇಂಟ್ ಬಿದ್ದರೆ ನನಗೆ ಲಾಭ. ಇವಾಗ ಆಕ್ಸಿಡೆಂಟ್ ಹೆಂಗಾಗುತ್ತೆ ಅಂತ ತಿಳ್ಕೊಂಡ್ರೆ ತಾನೇ ನಿಮ್ಗೆ ಒಳ್ಳೇದು. ಬಟ್ ಹೆಂಗೆ ಇಂಟ್ರಾಡೇ ಮಾಡಿ ದುಡ್ಡು ಕಳ್ಕೊಂಡ್ರು, ಆಕ್ಸಿಡೆಂಟ್ ಹೆಂಗಾಯ್ತು, ಏನಕ್ಕಾಗತ್ತೆ ಆಕ್ಸಿಡೆಂಟು ತಿಳ್ಕೊಂಡ್ರೆ ಒಳ್ಳೇದು. ಶೇರ್ ಮಾರ್ಕೆಟಲ್ಲಿ ತಗೊಂಡೇ ಮಾರ್ಬೇಕಂತ ಯಾವ ಬುಕ್ಕಲ್ಲೂ ಬರೋದಿಲ್ಲ. ಬೇಕಾದ್ರೆ ಮಾರ್ಬಿಟ್ಟು ಬಿದ್ದಾದ್ಮೇಲೆ ಸಹ ತಗೋಬೋದು. ಬಟ್ ಕಂಡೀಷನ್ ಏನು, ಇವತ್ತೇ ಮಾರಬೇಕು. ದಯಮಾಡಿ ಯಾರು ಇದನ್ನ ಮಾಡಕ್ಕೆ ಹೋಗ್ಬೇಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಮತ್ತೊಮ್ಮೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ನ ಫ್ರೀ ವರ್ಕ್ಶಾಪ್, ಒಂದು ಫ್ರೀ ಕ್ಲಾಸಸ್ನ ಮಾಡ್ತಾ ಇದ್ವಿ. ಇದು 4ನೇ ಎಪಿಸೋಡ್, ಫೈನಲ್ ಎಪಿಸೋಡ್. ಈ ಫೈನಲ್ ಎಪಿಸೋಡ್ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ನಿಮ್ಗಿರೋ ಕ್ಲಾರಿಟಿ, ಟ್ರೇಡ್ ಮಾಡೋದು ಹೇಗೆ, ಬೈ ಮಾಡೋದು, ಸೆಲ್ ಮಾಡೋದು, ಎಲ್ಲಾನು ಕ್ಲಾರಿಟಿ ಕಂಪ್ಲೀಟ್ಲಿ ತಿಳ್ಕೊಳ್ಳಿ. ಮೇನ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಏನು ಕಲಿಬೇಕಂದ್ರೆ, ಟ್ರೇಡಿಂಗ್ನಲ್ಲಿ ಎಷ್ಟು ಬಗೆ ಇದೆ, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಟೈಪ್ಸ್ ಆಫ್ ಟ್ರೇಡಿಂಗ್. ದ ಫಸ್ಟ್ ಒನ್ ಈಸ್ ಡೆಲಿವರಿ. ಡೆಲಿವರಿ ಅಂದರೆ ನಿಮ್ಮ ಹತ್ರ ಎಕ್ಸ್ ಅಮೌಂಟ್ ಇದ್ರೆ ಎಕ್ಸ್ ಅಮೌಂಟ್ಗೆ ಶೇರ್ನ ತಗೋಬಹುದು. ಎಕ್ಸಾಂಪಲ್, ನಿಮ್ಮ ಹತ್ರ 1000 ರೂಪಾಯಿ ದುಡ್ಡಿದ್ರೆ 1000 ರೂಪಾಯಿಗೆ ಶೇರ್ ತಗೊಂಡು ನಾವು, ಲೆಟ್ಸೆ ನಿಮ್ಮ ಹತ್ರ 1000 ರೂಪಾಯಿ ದುಡ್ಡಿದ್ರೆ 1000 ರೂಪಾಯಿಗೆ ಶೇರ್ ತಗೊಂಡು ನೀವು ಲೈಫ್ ಲಾಂಗ್ ಇಟ್ಕೋಬಹುದು. ಇದೇ ಡೆಲಿವರಿ ಅಂದ್ರೆ. ಡೆಲಿವರಿಗೆ ಇನ್ನೊಂದು ಹೆಸರೇ CNC. CNC ಅಂದ್ರೆ ಏನು? ಕ್ಯಾಶ್ ಅಂಡ್ ಕ್ಯಾರಿ. ಕ್ಯಾಶ್ ಅಂಡ್ ಕ್ಯಾರಿ. ಯಾವುದೇ ಒಂದು ಡೆಲಿವರಿ ಶೇರ್ ತಗೊಂಡ್ರು ಆ ಶೇರು ನಿಮ್ಮ ಅಕೌಂಟ್ಗೆ, ಡಿಮ್ಯಾಟ್ ಅಕೌಂಟ್ಗೆ ಬಂದು ಕುತ್ಕೊಳ್ಳೋದಕ್ಕೆ T+1 ಡೇ ಬೇಕು. ಡಿಮ್ಯಾಟ್ ಅಕೌಂಟ್ ನಂಬರ್ ಹೇಗಿರುತ್ತೆ ನೋಡೋದಕ್ಕಂದ್ರೆ 16 ಡಿಜಿಟ್ ಇರುತ್ತೆ. ಈ 16 ಡಿಜಿಟ್ ನಂಬರ್ನ ನಿಮಗೆ ಅಲಾಟ್ ಮಾಡೋದು CDSL. ಡಿಮ್ಯಾಟ್ ಅಕೌಂಟ್ ನಂಬರ್ ಸ್ಟಾರ್ಟ್ ಆಗೋದು ಜನರಲಿ 120 ಇಂದ ಸ್ಟಾರ್ಟ್ ಆಗುತ್ತೆ. ಈ ತರ 120 ಇಂದ CDSL ಇಂದ ನಿಮಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದೇ ಡಿಮ್ಯಾಟ್ ಅಕೌಂಟ್ ನಂಬರ್. ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಪ್ರೊಫೈಲ್ ಸೆಕ್ಷನ್ಗೆ ಹೋದ್ರೆ ಈ ಡಿಮ್ಯಾಟ್ ಅಕೌಂಟ್ ನಂಬರ್ 16 ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ. ನೀವು ಏನೇ ಶೇರ್ ತಗೊಂಡ್ರು ಅದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಯಾಕಂದ್ರೆ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಇಟ್ಸ್ ಕಂಪ್ಲೀಟ್ಲಿ ಕಂಟ್ರೋಲ್ ಬೈ CDSL. ಟ್ರೇಡಿಂಗ್ ಅಕೌಂಟ್ಗೂ ಡಿಮ್ಯಾಟ್ ಅಕೌಂಟ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಟ್ರೇಡಿಂಗ್ ಅಕೌಂಟ್ ಅಂದ್ರೆ ವಿಚ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ದ ಬ್ರೋಕರ್. ಬ್ರೋಕರ್ಸ್ ಒಂದು ಪೂಲ್ ಅಕೌಂಟ್ ಮಾಡಿಟ್ಟಿರ್ತಾರೆ. ನಾವೆಲ್ಲ ಕ್ಲೈಂಟ್ಸ್ಗಳು ಏನು ದುಡ್ಡು ಹಾಕಿದ್ರು ಅದೆಲ್ಲ ಟ್ರೇಡಿಂಗ್ ಅಕೌಂಟ್ ಹೋಗಿ ದುಡ್ಡು ಕುತ್ಕೊಳ್ಳುತ್ತೆ. ಯಾರ್ಯಾರು ಫ್ಯೂಚರ್ಸ್ ಆಪ್ಷನ್ಸ್ ಇಂಟ್ರಾಡೇ ಮಾಡ್ತಾರೋ ಅವ್ರಿಗೆ ಡಿಮ್ಯಾಟ್ ಅಕೌಂಟ್ ಬೇಡೇ ಬೇಡ. ಯಾರು ಈಕ್ವಿಟಿ ಮಾಡ್ತಾರೋ ಅವ್ರಿಗೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಈಕ್ವಿಟಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಶೇರ್ಸ್ ತಗೊಳ್ಳೋದು ಮಾರೋದು. ಶೇರ್ಸ್ ತಗೊಂಡು ಮಾರಿದವಾಗ ಆ ಶೇರ್ ಎಲ್ಲೂ ಕೂತ್ಕೊಳ್ಳುತ್ತೆ, ಡಿಮ್ಯಾಟ್ ಅಕೌಂಟ್ ಅಲ್ಲೂ ಕೂತ್ಕೊಳ್ಳುತ್ತೆ. ಫ್ಯೂಚರ್ಸ್ ಆಪ್ಷನ್ಸ್ ಇಂಟ್ರಾಡೇ ಮಾಡಿದವಾಗ ಶೇರೇ ಬರಲ್ಲ. ಫಸ್ಟ್ ಆಫ್ ಆಲ್ ಬರ್ತಾ ಇರೋದ ಡಮ್ಮಿ ಶೇರ್. ಆ ಡಮ್ಮಿ ಶೇರ್ ಟ್ರೇಡಿಂಗ್ ಅಕೌಂಟ್ ಅಲ್ಲೇ ಇರ್ತದೆ. ಇದಕ್ಕೂ ಅರ್ಥ ಆಯ್ತು ಅನ್ಸುತ್ತೆ. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಬರೀ ಫ್ಯೂಚರ್ಸ್ ಆಪ್ಷನ್ಸ್ ಇಂಟ್ರಾಡೇ ಮಾಡೋದು ಟ್ರೇಡಿಂಗ್ ಅಕೌಂಟ್, ಈಕ್ವಿಟಿ ಮಾಡೋದು ಡಿಮ್ಯಾಟ್ ಅಕೌಂಟ್. ಆದಷ್ಟು ನೀವು ಈಕ್ವಿಟಿ ಮಾಡೋದೇ ಒಳ್ಳೇದು. ಯಾಕಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲೂ ಕೂತ್ಕೊಳ್ಳುತ್ತೆ. ಈಕ್ವಿಟಿ ಅಂದ್ರೆ ಶೇರ್ಸ್, ಇನ್ಫೋಸಿಸ್, TCS, HDFC, ಕ್ವಾಲಿಟಿ ಕಂಪ್ನಿ ಶೇರ್ಸ್ ಏನ್ ತಗೊಳ್ತಿರೋ ಅದೆಲ್ಲ ಹೋಗಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂತ್ಕೊಳ್ಳುತ್ತೆ. ಡಿಮ್ಯಾಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದು ಯಾರು? CDSL. ನಾವ್ ಏನೇ ಶೇರ್ ತಗೊಂಡ್ರು ಅದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂತಿರುತ್ತೆ, CDSL ಅಲ್ಲಿ ಜೋಪಾನವಾಗಿರುತ್ತೆ. ನಾಳೆ ಬೆಳಗ್ಗೆ ನೀವು ಹೇಳ್ಬೋದು, ನಮ್ಮ ಬ್ರೋಕಿಂಗ್ ಕಂಪನಿನೇ ಮುಚ್ಚೋಯ್ತು, ನಾವು ಯಾವುದೋ ಡಿಮ್ಯಾಟ್ ಅಕೌಂಟ್ ಟ್ರೇಡ್ ಮಾಡ್ತಾ ಇದೀವಲ್ಲ, ಆ ಕಂಪನಿನೇ ಮುಚ್ಚೋಯ್ತು. ಏನಾಗುತ್ತೆ ಹೇಳಿ? ಏನೂ ಆಗಲ್ಲ. ನಿಮ್ಮ ಶೇರ್ಸ್ ಎಲ್ಲ ಜೋಪಾನವಾಗಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಮೇಂಟೈನ್ ಮಾಡೋದು CDSL ಅಂದ್ರೆ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್. ಜೊತೆಗೆ ಇನ್ನೊಂದಿದೆ NSDL. ನಮ್ಮ ದೇಶದಲ್ಲಿ 2 ಡೆಪಾಸಿಟರಿಗಳಿದಾವೆ. ಆ 2 ಡೆಪಾಸಿಟರಿ ಯಾವ್ದು ಅಂದ್ರೆ CDSL ಅಂಡ್ NSDL. ಇವರು ನಮ್ಮ ಶೇರ್ಸ್ ಅನ್ನ ಜೋಪಾನವಾಗಿ ಸಂರಕ್ಷಿಸ್ತಾರೆ. ಎಕ್ಸಾಂಪಲ್, ನೀವು 5 ಲಕ್ಷ ಹಾಕಿದ್ರೆ 5 ಲಕ್ಷ ಕೋಟಿ ಹಾಕಿರೋರು ಇದಾರೆ ಶೇರ್ ಮಾರ್ಕೆಟ್ ಅಲ್ಲಿ. 5 ಲಕ್ಷ ಕೋಟಿನ ಬ್ರೋಕರ್ ಎತ್ಕೊಂಡು ಹೋಗ್ಬಿಟ್ರೆ? ತುಂಬಾ ಜನಕ್ಕೆ ಈ ಪ್ರಶ್ನೆ ಇದೆ. ಎಷ್ಟೋ ಜನ ನಾನು ನೋಡಿದ್ದೀನಿ, SBI ಅಲ್ಲೇ ಅಕೌಂಟ್ ಓಪನ್ ಮಾಡ್ತಾರೆ. ಏಂಜಲ್, ಝರೋದಾ, ಮೋತಿಲಾಲ್ ಎಷ್ಟೊಂದಿದೆ. SBI ಸೇಫ್ ಸರ್ ಅಂತೆ. SBIಗೆ ಲೈಸೆನ್ಸ್ ಕೊಟ್ಟಿರೋದು ನಮ್ಮ ಸೆಬಿ, CDSL, NSDL ಎಲ್ಲರೂ ಒಂದೇ.
ನಮ್ಮ ಏಂಜಲ್ ಒನ್ ಆರ್ ಜರೋದಾ ಎಲ್ಲರಿಗೂ ಲೈಸೆನ್ಸ್ ಕೊಟ್ಟಿರೋದು ಸೇಮ್ ಆರ್ಗನೈಸೇಷನ್. ನೀವು SBI ಅಲ್ಲಿ ಮಾಡಿದ ತಕ್ಷಣ ಸೇಫ್ಟಿ ಜಾಸ್ತಿ, ಬೇರೆ ಇದ್ರಲ್ಲಿ ಮಾಡಿದ ತಕ್ಷಣ ಸೇಫ್ಟಿ ಕಮ್ಮಿ ಅಂತ ಎಲ್ಲೂ ಇಲ್ಲ. ಬಟ್ ನಾನು ಹೇಳೋದು ಟ್ರಸ್ಟ್ ವರ್ತಿ ಬ್ರೋಕರ್ಸ್ ಅಲ್ಲಿ ನೀವು ಅಕೌಂಟ್ಗಳನ್ನ ಓಪನ್ ಮಾಡ್ಕೊಳ್ಳಿ, ಬ್ರಾಂಡೆಡ್ ಕಂಪನೀಸ್ ಅಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇನ್ನೊಂದ್ಸತಿ ಹೇಳ್ತೀನಿ, ಡೆಲಿವರಿ ಅಂದ್ರೆ ಏನು, ಶೇರ್ ತಗೊಂಡು ಲೈಫ್ ಲಾಂಗ್ ಇಟ್ಕೊಳ್ಳೋದೆ ಡೆಲಿವರಿ. ನೆಕ್ಸ್ಟ್ MTF, ಇದಕ್ಕೆ ಇನ್ನೊಂದು ಹೆಸರೇ ಪೇ ಲೇಟರ್, ಮಾರ್ಜಿನ್ ಟ್ರೇಡ್ ಫೆಸಿಲಿಟಿ. ಸೊ ಅಂದ್ರೆ ಏನಂದ್ರೆ ಎಕ್ಸ್ಗೆ 4x ಕೊಡ್ತಾರೆ. ಸೊ ಇನ್ನೊಂದು ಆಪ್ಷನ್ ಇದೆ ಟ್ರೇಡಿಂಗ್ ನಲ್ಲಿ, MTF ಅಂತ ಕರೀತಾರೆ, ಮಾರ್ಜಿನ್ ಟ್ರೇಡ್ ಫೆಸಿಲಿಟಿ. MTF ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ನಿಮ್ಮ ಹತ್ರ ಎಕ್ಸ್ ಅಮೌಂಟ್ ಅಂದ್ರೆ 1,000 ರೂಪಾಯಿ ಇದ್ರೆ 4,000 ರೂಪಾಯಿ ಶೇರ್ ತಗೋಬಹುದು. 1 ಲಕ್ಷ ಇದ್ರೆ 4 ಲಕ್ಷಕ್ಕೆ ಶೇರ್ ಕೊಡ್ತಾರೆ. ಬಟ್ ಮಿಕ್ಕಿರೋ ದುಡ್ಡನ್ನು ಯಾರು ಕೊಡ್ತಾರೆ? ಬ್ರೋಕರ್ಸ್ ಏನ್ ಮಾಡ್ತಾರೆ? ಬಡ್ಡಿ ಚಾರ್ಜ್ ಮಾಡ್ತಾರೆ. ಸೊ MTF ಅನ್ನೋ ಆಪ್ಷನ್ ನಿಮ್ಮ ಎಲ್ಲಾರ ಟ್ರೇಡಿಂಗ್ ಅಕೌಂಟ್ ಅಲ್ಲೂ ಒಂದು ಆಪ್ಷನ್ ಇರ್ತದೆ. ಅಲ್ಲಿ ಬೈ ಮಾಡಕ್ ಹೋದವಾಗ ಡೆಲಿವರಿನ ಪೇ ಲೇಟರ್ ಅಂತ ಕೇಳುತ್ತೆ. ಪೇ ಲೇಟರ್ ಅಂದ್ರೆ ಎಕ್ಸಾಂಪಲ್, ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ. 10,000 ರೂಪಾಯಿ 40,000 ರೂಪಾಯಿ ಶೇರ್ ತಗೋಬಹುದು. 10,000 ರೂಪಾಯಿ ನನ್ನ ಹತ್ರ ಇದೆ, 40,000 ರೂಪಾಯಿ ಶೇರ್ ತಗೋಬಹುದು. ಮಿಕ್ಕಿದ 30,000 ಯಾರು ಕೊಡ್ತಾರೆ? ಬ್ರೋಕರ್. ಅದಕ್ಕೆ ಏನ್ ಮಾಡ್ತಾನೆ? 30,000 ರೂಪಾಯಿ ಬಡ್ಡಿ. ಎಷ್ಟು? ವರ್ಷಕ್ಕೆ ಒಂದು 13% ಬಡ್ಡಿ ವರ್ಷಕ್ಕೆ. ತಿಂಗಳಿಗೆ ಎಷ್ಟಾಯ್ತು? 1% ಅನ್ಕೊಳ್ಳಿ, 1% 10 ಪೈಸಾ ಅನ್ಕೊಳ್ಳಿ. ಸೊ ತಿಂಗಳಿಗೆ 1% ಬಡ್ಡಿ, ಆಲ್ಮೋಸ್ಟ್ 1% ಗಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಇರ್ತದೆ. ವರ್ಷಕ್ಕೆ 13% ಅಂದ್ರೆ ಯೋಚನೆ ಮಾಡಿ, ತಿಂಗಳಿಗೆ ಎಷ್ಟಾಯ್ತು, ದಿನಕ್ಕೆ ಎಷ್ಟಾಯ್ತು. ಎಕ್ಸಾಂಪಲ್, ನನ್ನ ಹತ್ರ 1 ಲಕ್ಷ ದುಡ್ಡಿದೆ. 1 ಲಕ್ಷಕ್ಕೆ 1 ಲಕ್ಷ ರೂಪಾಯಿ ಶೇರ್ ತಗೊಂಡ್ರೆ ನನಗೆ ಕಡಿಮೆ ಲಾಭ ಬರುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ? 2 ಲಕ್ಷ 3 ಲಕ್ಷ ಈ ತರ ಶೇರ್ ತಗೊಳ್ತೀನಿ. ಸೊ ಆಕ್ಚುಲಿ ನೋಡಕ್ ಹೋದ್ರೆ ಇದು ತುಂಬಾ ತಪ್ಪು, ಮಿಸ್ಟೇಕು ಆರ್ ಗ್ರೀಡಿನೆಸ್ ಇರೋರು ಇದನ್ನ ಮಾಡ್ತಾರೆ. ದಯಮಾಡಿ ನಾನು ಹೇಳೋದು ಅಷ್ಟೇ, MTF ನ ದಯಮಾಡಿ ಯಾರು ಮಾಡಕ್ಕೆ ಹೋಗ್ಬೇಡಿ. ಮಾಡಿದ್ರೂ ಸಹ ಮಾರ್ಕೆಟ್ ತುಂಬಾ ಕೆಳಗಡೆ ಇರುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆಗಿರುತ್ತೆ, ನಿಮ್ಗೆ ಅನ್ಸುತ್ತೆ ಇದಕ್ಕಿಂತ ಕೆಳಗಡೆ ಹೋಗಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಬೇಕು ನಿಮ್ಗೆ. 1 or 2 years ಎಕ್ಸ್ಪೀರಿಯನ್ಸ್ ಇದ್ದವಾಗ MTF ಅಲ್ಲಿ ಬೇಕಾದ್ರೆ ನೀವು ಶೇರ್ಸ್ ತಗೋಬಹುದು, ಪ್ರೊವೈಡೆಡ್ ನಿಮ್ಮ ಶೇರು ಮಿನಿಮಮ್ 20 to 30% ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿರ್ಬೇಕು. ಮಿನಿಮಮ್ ಮೇಲ್ಗಡೆಯಿಂದ ಕೆಳಗಡೆ 20-30% ಬಿದ್ದವಾಗ ಅದು ನಿಮ್ಗೆ ಅನಿಸ್ಬೇಕು ಸ್ಟಾಕ್ ಇಲ್ಲ ಬೇಡಲ್ಲ, ಇದು ರೈಟ್ ಟೈಮು. ಇವಾಗ ನನ್ನ ಹತ್ರ ಕಡಿಮೆ ದುಡ್ಡಿದೆ, ಕಡಿಮೆ ದುಡ್ಡಲ್ಲಿ ಶೇರ್ ತಗೊಂಡ್ರೆ ರಿಸ್ಕ್ ಆಗುತ್ತೆ, ಅದಕ್ಕೆ ಇನ್ನು ಸ್ವಲ್ಪ ಮಾರ್ಜಿನ್ ತಗೊಂಡು ಬ್ರೋಕರ್ಸ್ ಹತ್ರ ಬಡ್ಡಿ ಕಟ್ಕೊಂಡು ಶೇರನ್ನು ನಾವು ಕೊಂಡ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆ, ಸರ್ ಶೇರ್ ಏನಾದ್ರು ಬಿದ್ದೋದ್ರೆ ಏನಾಗುತ್ತೆ? ಶೇರ್ ಏನಾದ್ರು ಬಿದ್ದೋಗ್ಬಿಟ್ರೆ ಬ್ರೋಕರ್ ನಿಮ್ಗೆ ಮಾರ್ಜಿನ್ ರಿಕ್ವೆಸ್ಟ್ ಕೇಳ್ತಾರೆ. ಸರ್ ಇಷ್ಟು ಬಿದ್ದಿದೆ ಶೇರು, ಇಷ್ಟು ದುಡ್ಡು ನೀವು ಕ್ರೆಡಿಟ್ ಮಾಡಿ ನಿಮ್ಮ ಅಕೌಂಟ್ಗೆ. ನೀವೇನಾದ್ರು ದುಡ್ಡು ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಬ್ರೋಕರ್ ನಿಮ್ಮ ಶೇರ್ಗಳನ್ನ ನಿಧಾನವಾಗಿ ಹಂತ ಹಂತವಾಗಿ ಮಾರ್ಕೊಂಡು ಬರ್ತಾರೆ. ಯಾಕಂದ್ರೆ ಇಲ್ಲಿ ನಿಮ್ ದುಡ್ಡು ಇದೆ, ಬ್ರೋಕರ್ ದುಡ್ಡು ಇದೆ. ಯಾಕಂದ್ರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ರೆ ಬ್ರೋಕರ್ಗೂ ಲಾಸ್ ಆಗತ್ತೆ. ಅದರಿಂದ ಬ್ರೋಕರ್ ಏನ್ ಮಾಡ್ತಾನೆ? ಮಾರ್ಕೆಟ್ ಬಿದ್ದವಾಗ ಮಾರ್ಜಿನ್ ಶಾರ್ಟ್ ಫಾಲ್ ಅಂತ ಕೇಳ್ತಾನೆ. ನೀವು ದುಡ್ಡು ಹಾಕಿದ್ರೆ ಸುಮ್ಮನೆ ಇರ್ತಾನೆ, ಇಲ್ಲಾಂದ್ರೆ ಆಟೋಮೆಟಿಕಲಿ ಶೇರ್ಸ್ಗಳನ್ನ ಮಾರ್ಕೊಂಡು ಬರ್ತಾನೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಡೆಲಿವರಿ ತಗೊಳ್ಳೋದು ಹೇಗೆ, ಪೇ ಲೇಟರ್ ತಗೊಳ್ಳೋದು ಹೇಗೆ ಅಂತ. ಸೊ ಇಲ್ಲಿ ನಾನು ಓಪನ್ ಮಾಡಿದ್ದೀನಿ ಏಷ್ಯನ್ ಪೇಂಟ್. ನಾನಿಲ್ಲಿ ಒಂದು ಶೇರ್ ತಗೋಬೇಕು. ಒಂದು ಶೇರ್ ತಗೊಳ್ಳೋದಕ್ಕೆ 2,612 ರೂಪಾಯಿ ಬೇಕು. ನಾನು ಇಲ್ಲಿ ಪೇ ಫುಲ್ ಅಂತ ಮಾಡಿ ಫುಲ್ ದುಡ್ಡು ಕೊಟ್ಟು ಶೇರ್ ತಗೋಬಹುದು, ಇಲ್ಲ ಪೇ ಲೇಟರ್ ಅಂತ ಹೇಳಿ ಬರೀ 600 ರೂಪಾಯಿ ಕೊಟ್ಟು ಶೇರ್ ತಗೋಬಹುದು. 2,612 ರೂಪಾಯಿ ಶೇರ್ನ ಬರೀ 600 ರೂಪಾಯಿಗೂ ತಗೋಬಹುದು. ಯಾಕಂದ್ರೆ ಮಿಕ್ಕಿರೋ 2,000 ರೂಪಾಯಿನು ಸಾಲ. ಆ ಸಾಲಕ್ಕೆ ಏನ್ ಚಾರ್ಜ್ ಮಾಡ್ತಾರೆ? ಬಡ್ಡಿ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಈ ಶೇರ್ನ ಎಷ್ಟು ದಿನ ಇಟ್ಕೋಬಹುದು ಅಂದ್ರೆ, ಈ ಶೇರ್ನ 1 ವರ್ಷ ಬೇಕಾದ್ರೂ ಇಟ್ಕೋಬಹುದು. 6 ತಿಂಗಳು, 3 ತಿಂಗಳು, 1 ವರ್ಷ, 1 ದಿವಸ, 10 ದಿವಸ, ಎಷ್ಟು ದಿನ ಬೇಕಾದ್ರೂ ಇಟ್ಕೋಬಹುದು. ಪೇ ಲೇಟರ್ ತಗೊಂಡ್ರೆ ನಿಮಗೆ ಬಡ್ಡಿ ಚಾರ್ಜ್ ಆಗುತ್ತೆ, ವೆರಿ ನೆಕ್ಸ್ಟ್ ಡೇ ಇಂದ ಬಡ್ಡಿ ಚಾರ್ಜ್ ಆಗುತ್ತೆ. ಅದರಿಂದ ಪೇ ಲೇಟರ್ ಅಲ್ಲಿ ಯಾರು ತಗೊಳಕ್ ಹೋಗ್ಬೇಡಿ. ತಗೊಂಡ್ರು ಸಹ ಎಕ್ಸ್ಗೆ ಇನ್ನೊಂದು ಎಕ್ಸ್ ಅಂದ್ರೆ ನಿಮ್ಮ ಹತ್ರ 10,000 ರೂಪಾಯಿ ಇದ್ರೆ ಮ್ಯಾಕ್ಸಿಮಮ್ 20,000 ರೂಪಾಯಿಗೆ ತಗೊಳ್ಳಿ. ಅದು ಯಾವಾಗ ಮಾರ್ಕೆಟ್ ಕ್ರ್ಯಾಶ್ ಆಗಿ ಸಿಕ್ಕಾಪಟ್ಟೆ ಕೆಳಗಡೆ ಇದ್ದವಾಗ. ಜನರಲಿ ಹೇಳಕೋರೆ MTF ನ ಯಾರು ತಗೋಬಾರ್ದು, ಬಿಕಾಸ್ ಇದು ಹೈ ರಿಸ್ಕ್. ಮಾರ್ಕೆಟ್ ಬಿದ್ರೆ ಶೇರು ಡೌನು, ಬಡ್ಡಿನೂ ಕಟ್ಟಬೇಕು, ಜೊತೆಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರಿ. ಸೊ ಯಾಕೆ ಬೇಕಿದಲ್ಲ MTF? ಸೊ ದಯಮಾಡಿ MTF ಅಲ್ಲಿ ಯಾರು ಟ್ರೇಡಿಂಗ್ ಅನ್ನ ಮಾಡಕ್ಕೆ ಹೋಗ್ಬೇಡಿ. ಮಾಡಕ್ ಹೋದ್ರೂ ಸಹ ನಿಮ್ಗೆ ನಾಲೆಜ್ ಇರಬೇಕು. ಸೊ ನಿಮ್ಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದ್ರೆ MTF ತಗೋಬಹುದು. ಅಂಡ್ MTF ತಗೊಳ್ಳೋದು ಓನ್ಲಿ ಫಾರ್ ಕ್ವಾಲಿಟಿ ಕಂಪ್ನೀಸ್, ಎಲ್ಲ ಕಂಪ್ನೀಸ್ಗೂ ಕೊಡಲ್ಲ. ಸೊ ಬೆಸ್ಟ್ ಅಂದ್ರೆ ಡೆಲಿವರಿಯಲ್ಲಿ ತಗೊಂಡು ಬಿಟ್ಬಿಡೋದು ಬೆಸ್ಟ್ ಆಪ್ಷನ್.
MTF ಈಸ್ ಡೆಫಿನೆಟ್ಲಿ ರಿಸ್ಕಿ. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನನ್ನ ಅಕೌಂಟಲ್ಲಿ 9,500 ರೂಪಾಯಿ ದುಡ್ಡಿದೆ, ನಾನು ತಗೊಳ್ತಿರೋದು 18,000 ಅಂದರೆ 1:1x. ಸೊ ನೀವೇ ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟಕ್ಕೆ 2x. ಅದು ಯಾವಾಗ ನಿಮಗೆ ಅನಿಸ್ಬೇಕು ಇದು ಬಿದ್ದಿದೆ ಅಂತ. ಸೊ ಯಾವ ಕಾರಣಕ್ಕೂ 4x ಅಂತ ತಗೋಬೇಡಿ. 4x ತಗೊಂಡ್ರೆ ತುಂಬ ರಿಸ್ಕಲ್ಲಿ ಇರ್ತೀರಾ. ಫಸ್ಟ್ ಆಫ್ ಆಲ್ 1xಗೆ 1x ತಗೊಳ್ಳಿ, 2x ತಗೊಳಕ್ ಹೋಗ್ಬೇಡಿ. ಬಟ್ ಅನಿವಾರ್ಯ, ಎಕ್ಸಾಂಪಲ್ ಗೋಲ್ಡ್ ರೇಟು 14,000 ಇರೋದು 10,000 ರೂಪಾಯಿ ಬಂದ್ಬಿಡ್ತು. 10,000 ರೂಪಾಯಲ್ಲಿ ಹಾಕೋಣ ಅಂತಂದ್ರೆ ದುಡ್ಡಿಲ್ಲ, ಕಡಿಮೆ ದುಡ್ಡಿದೆ. ಇವಾಗ ನೀವೇನ್ ಮಾಡ್ತೀರಾ? ಸಾಲ ಮಾಡಿ ಆದ್ರೂ ಗೋಲ್ಡ್ ತಗೊಳ್ತೀರ ತಾನೆ. ಅದೇ ತರ ತುಂಬಾ ಜನ ಶೇರ್ ಮಾರ್ಕೆಟ್ ಅಲ್ಲೂ ಸಾಲ ಮಾಡಿ ಹಾಕೋರು ತುಂಬಾ ಜನ ಇದ್ದಾರೆ. ಅದನ್ನ ಏನಂತ ಕರೀತಾರೆ? MTF ಅಂತ ಕರೀತಾರೆ. MTF ಇನ್ನೊಂದು ಹೆಸರೇ ಪೇ ಲೇಟರ್. ಇದು ಎಲ್ಲಾ ಬ್ರೋಕರ್ಸ್ ಅಲ್ಲೂ ಇರ್ತದೆ. ನೀವು ಐ ಥಿಂಕ್ ಯಾವ ಅಕೌಂಟ್ ಅಲ್ಲಿ ಓಪನ್ ಮಾಡಿದ್ರು ಎಲ್ಲ ಅಕೌಂಟ್ ಅಲ್ಲೂ ಸಹ ಇದು MTF ಆರ್ ಪೇ ಲೇಟರ್ ಅನ್ನೋದು ಇದ್ದೇ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೊ ಇಂಟ್ರಾಡೇ, ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಇಂಟ್ರಾಡೇ ಹೆಂಗ್ ವರ್ಕ್ ಆಗುತ್ತೆ, ಎಸ್ಪೆಷಲಿ ಈಕ್ವಿಟಿ ಇಂಟ್ರಾಡೇ. ಈಕ್ವಿಟಿ ಇಂಟ್ರಾಡೇ ಬಗ್ಗೆ ತುಂಬಾ ಜನಕ್ಕೆ ನಾಲೆಜೇ ಇರಲ್ಲ, ಸೊ ಅದನ್ನ ತಿಳ್ಕೊಳ್ಳಿ. ಸೊ ತುಂಬಾ ಜನ ಇಂಟ್ರಾಡೇ ಅಂದ್ರೆ ಅನ್ಕೊಂಡಿದ್ರೆ ಆಪ್ಷನ್ಸ್ ಮಾಡಬೇಕು, ಫ್ಯೂಚರ್ಸ್ ಮಾಡಬೇಕು. ಸೊ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಹೈಲಿ ರಿಸ್ಕ್ ಇದೆ. ಡೆಫಿನೆಟ್ಲಿ ಅದನ್ನ ಯಾರೂ ಮಾಡಕ್ ಹೋಗ್ಬೇಡಿ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಮಾಡೋದಕ್ಕಿಂತ ಮೊದಲು ಫಸ್ಟ್ ನೀವು ಇಂಟ್ರಾಡೇ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಎಸ್ಪೆಷಲಿ ಈಕ್ವಿಟಿ ಇಂಟ್ರಾಡೇ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈಕ್ವಿಟಿ ಇಂಟ್ರಾಡೇ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಎಕ್ಸ್ಗೆ 5x ಕೊಡ್ತಾರೆ. ಅಂದ್ರೆ ನಿಮ್ಮ ಹತ್ರ 1,000 ರೂಪಾಯಿ ದುಡ್ಡಿದ್ರೆ 5,000 ರೂಪಾಯಿ ಶೇರ್ಗಳನ್ನ ತಗೊಳಕ್ ಬಿಡ್ತಾರೆ. ನಿಮ್ಮ ಹತ್ರ 1,000 ರೂಪಾಯಿ ದುಡ್ಡಿದ್ರೆ 5,000 ರೂಪಾಯಿ ಶೇರ್ ತಗೊಳಕ್ ಬಿಡ್ತಾರೆ. 4,000 ಎಕ್ಸ್ಟ್ರಾ ಕೊಡ್ತಾರೆ. ಅದು ಸಹ ಬಡ್ಡಿ ರಹಿತ, ಫ್ರೀ, ಇಂಟ್ರೆಸ್ಟ್ ಫ್ರೀ. ನಿಮ್ಗೇನು ಬಡ್ಡಿ ಏನು ಚಾರ್ಜ್ ಮಾಡಲ್ಲ. ನಿಮ್ಮ ಹತ್ರ 1,000 ರೂಪಾಯಿ ಇದ್ರೆ 5,000 ರೂಪಾಯಿ ಶೇರ್ ತಗೋಬಹುದು. ಏನು ಬಡ್ಡಿ ಗಿಡ್ಡಿ ಏನು ಹಾಕಲ್ಲ, ಫ್ರೀ ಆಗಿ ತಗೋಬಹುದು. 4,000 ರೂಪಾಯಿ ಎಕ್ಸ್ಟ್ರಾ ಶೇರ್ಸ್. ಬಟ್ ಕಂಡೀಷನ್ ಒಂದಿದೆ. ಏನ್ ಕಂಡೀಷನ್ ಅಂದ್ರೆ ಇವತ್ತೇ ತಗೊಂಡು ಇವತ್ತೇ ಮಾರಬೇಕು. ಸೊ ಮಾರ್ಕೆಟ್ ಓಪನ್ ಆಗೋದು 9:15, ಕ್ಲೋಸ್ ಆಗೋದು 3:30. ಬಟ್ ಇಂಟ್ರಾಡೇ ಕ್ಲೋಸ್ ಆಗೋದು 3:15ಗೆ ಕ್ಲೋಸ್ ಆಗುತ್ತೆ. 3:30ವರೆಗೂ ನಿಮ್ ಶೇರ್ಸ್ ಇಟ್ಕೊಳಕ್ಕಾಗಲ್ಲ. 3:15ಗೆ ಆಟೋಮೆಟಿಕಲಿ ನೀವು ಶೇರ್ ತಗೊಂಡಿರೋದನ್ನ ಮಾರಲೇಬೇಕು. ಮಾರಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಆಟೋಮೆಟಿಕಲಿ ಅವರೇ ಸ್ಕ್ವೇರ್ ಆಫ್ ಮಾಡ್ತಾರೆ. ಅವರೇ ಅಂದ್ರೆ ಯಾರು? ಬ್ರೋಕರ್ಸ್ ಸ್ಕ್ವೇರ್ ಆಫ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇಂಟ್ರಾಡೇ ಅಲ್ಲಿ ರಿಸ್ಕು ಇದೆ. ಎಸ್, 100% ರಿಸ್ಕ್ ಇದೆ. ಯಾಕಂದ್ರೆ ಇವತ್ತೇ ತಗೊಂಡು ಇವತ್ತೇ ಮಾರಬೇಕು. ಬಟ್ ಪ್ಲಸ್ ಪಾಯಿಂಟ್ ಏನಂದ್ರೆ ಇಂಟ್ರಾಡೇ ಅಲ್ಲಿ ಬೈ ಮಾಡಿನೂ ಸೆಲ್ ಮಾಡ್ಬೋದು, ಸೆಲ್ ಮಾಡಿನೂ ಬೈ ಮಾಡ್ಬೋದು. ಇದೇ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಶೇರ್ನ ತಗೊಂಡು ಮಾರ್ಬೋದು, ಮಾರ್ಬಿಟ್ಟು ಸಹ ತಗೋಬಹುದು. ಇದು ತುಂಬಾ ಜನ ಗೊತ್ತಿಲ್ಲ. ಏನ್ ಸರ್ ಇದು ಇಂಟ್ರಾಡೇ ಅಲ್ಲಿ? ಎಸ್, ಇದೇ ಒಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಹೇಗೆ ಅದು ವರ್ಕ್ ಆಗುತ್ತೆ ನೋಡೋಣ. ಏಷ್ಯನ್ ಪೇಂಟ್ ಇಂಟ್ರಾಡೇ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನನಗೆ 2 ಆಪ್ಷನ್ ಬರ್ತಾ ಇದೆ, ಬೈ, ಇನ್ನೊಂದು ಸೆಲ್. 2 ಆಪ್ಷನ್ ಇದೆ, ಬೈ, ಸೆಲ್, ಎರಡೂ ಮಾಡ್ಬೋದು. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಇಂಟ್ರಾಡೇ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಂದೇ ಒಂದು ಶೇರ್ ತಗೊಳ್ತಾ ಇದ್ದೀನಿ ನಾನು. ಒಂದೇ ಒಂದು ಶೇರ್ ತಗೊಳ್ಳೋದಕ್ಕೆ ಇಲ್ಲ ಒಂದೇ ಒಂದು ಶೇರ್ ಮಾರೋದಕ್ಕೆ ಎಷ್ಟು ದುಡ್ಡು ಬೇಕು? ಶೇರ್ ತಗೊಳಕ್ಕೆ ಎಷ್ಟು ದುಡ್ಡು ಬೇಕು? ಮಾಮೂಲಿ 2,600 ರೂಪಾಯಿ ಬೇಕು, ವಿಚ್ ಇಸ್ ಅ ಕಾಮನ್ ಸೆನ್ಸ್. ಬಟ್ ಏನಂದ್ರೆ ಇಂಟ್ರಾಡೇ ಅಲ್ಲಿ 2,600 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಬರೀ 526 ರೂಪಾಯಿ ಕೊಟ್ರೆ ಸಾಕು. ಅಂದ್ರೆ 5x ಮಾರ್ಜಿನ್. ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ನಿಮ್ಮ ಹತ್ರ 500 ರೂಪಾಯಿ ಇಟ್ಕೊಂಡು 2,500 ರೂಪಾಯಿ ಶೇರು ತಗೋಬಹುದು ಇಂಟ್ರಾಡೇ. ಬಟ್ ಕಂಡೀಷನ್ ಏನು? ಇವತ್ತೇ ಮಾರಬೇಕು. ಸೊ ದಯಮಾಡಿ ಯಾರು ಇದನ್ನ ಮಾಡಕ್ಕೆ ಹೋಗ್ಬೇಡಿ ಇಂಟ್ರಾಡೇ. ಬಟ್ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿದೆ? ಇವಾಗ ಆಕ್ಸಿಡೆಂಟ್ ಹೆಂಗಾಗತ್ತೆ ಅಂತ ತಿಳ್ಕೊಂಡ್ರೆ ತಾನೇ ನಿಮ್ಗೆ ಒಳ್ಳೇದು. ಆಕ್ಸಿಡೆಂಟ್ ಆಗೋಯ್ತಂತೆ, ಯಾರೋ ದುಡ್ಡು ಕಳ್ಕೊಂಡ್ಬಿಟ್ರಂತೆ, ಇಂಟ್ರಾಡೇ ಮಾಡಿದ್ರಂತೆ. ಬಟ್ ಹೆಂಗ್ ಇಂಟ್ರಾಡೇ ಮಾಡಿ ದುಡ್ಡು ಕಳ್ಕೊಂಡ್ರು? ಆಕ್ಸಿಡೆಂಟ್ ಹೆಂಗಾಯ್ತು? ಏನಕ್ಕಾಗತ್ತೆ ಆಕ್ಸಿಡೆಂಟು? ತಿಳ್ಕೊಂಡ್ರೆ ಒಳ್ಳೇದು. ಬ್ರೇಕ್ ಫೇಲ್ ಆಯ್ತಾ? ಕ್ಲಚ್ ಪ್ಲೇಟ್ ಕಟ್ ಆಯ್ತಾ? ಏನ್ ಪ್ರಾಬ್ಲಮ್ ತಿಳ್ಕೊಳ್ಳಿ. ಸೊ ಇಂಟ್ರಾಡೇ ಅಲ್ಲಿ ಏನಕ್ಕೆ ಜನ ಲಾಸ್ ಮಾಡ್ಕೊಳ್ತಾರೆ ಅರ್ಥ ಆಗ್ತಾ ಇದೆಯಲ್ಲ? 500 ರೂಪಾಯಿ ಹಾಕೋದು 2,500 ರೂಪಾಯಿ ಶೇರ್ ತಗೊಳ್ಳೋದು. ಇನ್ನೇನು ಲಾಸ್ ಆಗ್ದಿರಾ ಇರುತ್ತದ? ಯೋಚನೆ ಮಾಡಿ. ಲಾಸ್ ಆಗ್ಲೇಬೇಕು ತಾನೆ. ಜೋಬಲ್ಲಿ 1 ರೂಪಾಯಿ ಇದೆ, 1 ರೂಪಾಯಿಗೆ 5 ರೂಪಾಯಿ ಸಾಲ, 4 ರೂಪಾಯಿ ಸಾಲ. ಇರೋ 1 ರೂಪಾಯಿನೂ ಹೋಗೋ ಚಾನ್ಸಸ್ ಇರುತ್ತೆ ತಾನೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನನ್ನ ಹತ್ರ ಅರೌಂಡ್ ಸ್ವಲ್ಪ ದುಡ್ಡಿದೆ. ನಾನೇನ್ ಮಾಡ್ತೀನಿ, ಏಷ್ಯನ್ ಪೇಂಟ್ನ ತಗೊಳ್ಳಲ್ಲ, ಮಾರ್ತೀನಿ. ಸೊ ಇದು ಶೇರ್ನ ತಗೊಂಡ್ಸಾನೆ ಸರ್ ಮಾರಬೇಕು.
ಶೇರ್ಗಳನ್ನ ತಗೊಂಡ್ತಾನೆ ಮಾರಬೇಕು. ಆ ಥರ ಎಲ್ಲೂ ಬುಕ್ಕಲ್ಲಿ ಎಲ್ಲೂ ಬರ್ದಿಲ್ಲ ಸರ್. ಇದು ಇಂಟ್ರಾಡೇ ಅಂದ್ರೇನು? ಡಮ್ಮಿ ಶೇರೇ ಡಮ್ಮಿ. ಅಲ್ಲಿ ಕೊಡ್ತಾರ ಮಾರ್ಜಿನ್ ಸಹ ಡಮ್ಮಿ. ಯಾಕಂದ್ರೆ ಒರಿಜಿನಲ್ ಶೇರ್ ನಿಮ್ಮ ಅಕೌಂಟಿಗೆ ಬರೋದಕ್ಕೆ T+1 ಡೇ ಬೇಕಲ್ಲ. ಏನೇ ಶೇರ್ ತಗೊಂಡ್ರು ಅದು ನಿಮ್ಮ ಅಕೌಂಟಿಗೆ ಬರೋದಕ್ಕೆ T+1 ಡೇ ಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ, ಕರೆಕ್ಟಾ? ಇಂಟ್ರಾಡೇ ಅಂದ್ರೆ ಏನು? ಇವತ್ತೇ ತಗೊಂಡು ಇವತ್ತೇ ಮಾರೋದು. 6 hours ಅಲ್ಲಿ ಗೇಮ್. 6 hours ಅಲ್ಲಿ ಶೇರ್ ಆದ್ರೂ ನಿಮ್ಮ ಅಕೌಂಟಿಗೆ ಬರುತ್ತಾ? ಬರಲ್ಲ. ಅದೇನು ಬರ್ತಾ ಇರೋದೇನು? ಡಮ್ಮಿ ಶೇರ್. ಈ ಡಮ್ಮಿ ಶೇರ್ನ ನೀವು ತಗೊಂಡು ಮಾರ್ಬೋದು, ಮಾರ್ಬಿಟ್ಟು ತಗೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಇವಾಗ ಏಷ್ಯನ್ ಪೇಂಟ್ ಅನ್ನ ನಾನು ತಗೊಂಡ್ಲೇ ಇಲ್ಲ, ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದೀನಿ, ಮಾರ್ತಾ ಇದೀನಿ. ಸೆಲ್ ಅಂತ ಹಾಕಿದೆ, ಒಂದು 10 ಶೇರ್ ಹಾಕೊಳ್ಳೋ. 10 ಶೇರ್ಗೆ ನನಗೆ ಬೇಕಾಗಿರೋದು 5,000 ರೂಪಾಯಿ. ಏಷ್ಯನ್ ಪೇಂಟ್ ಅನ್ನ ನಾನು ಏನ್ ಮಾಡ್ತಾ ಇದೀನಿ, ತಗೊಂಡ್ ಮಾರ್ತಾ ಇಲ್ಲ, ಮಾರ್ಬಿಟ್ಟು ತಗೊಳ್ತಾ ಇದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ಸೆಲ್ ಮಾಡಿದೆ ಏಷ್ಯನ್ ಪೇಂಟ್ ಬಿದ್ದಷ್ಟು ನನಗೆ ಲಾಭ. ಏಷ್ಯನ್ ಪೇಂಟ್ ಅನ್ನ ನಾನು 10 ಶೇರ್ ಅನ್ನ ಮಾರಿದ್ದೀನಿ. ಏಷ್ಯನ್ ಪೇಂಟ್ ಬೀಳ್ತಾ ಇದೆ, ನನಗೆ ಲಾಭ ಬರ್ತಾ ಇದೆ. ಲಾಭ ನಷ್ಟ ಕಾಣಿಸ್ತಾ ಇದೆ ಅನ್ಸುತ್ತೆ. ಏಷ್ಯನ್ ಪೇಂಟ್ ಮೇಲಕ್ಕೆ ಹೋದ್ರೆ ನನಗೆ ನಷ್ಟ, ಏಷ್ಯನ್ ಪೇಂಟ್ ಬಿದ್ರೆ ನನಗೆ ಲಾಭ. ಶೇರ್ ಮಾರ್ಕೆಟ್ ಅಲ್ಲಿ ತಗೊಂಡೇ ಮಾರ್ಬೇಕಂತ ಯಾವ ಬುಕ್ಕಲ್ಲೂ ಬರ್ದಿಲ್ಲ. ಬೇಕಾರೆ ಮಾರ್ಬಿಟ್ಟು ಬಿದ್ದಾದ್ಮೇಲೆ ಸಹ ತಗೋಬಹುದು. ಉಲ್ಟಾನು ಮಾಡ್ಬೋದಾ ಸರ್? ಕಾರ್ ಡ್ರೈವಿಂಗ್ ನ ಫ್ರಂಟ್ ಅಲ್ಲಿ ಹಿಂಗೇ ಓಡಿಸ್ಬೇಕಂತ ಏನಿಲ್ಲ, ರಿವರ್ಸು ಓಡಿಸ್ಬೋದು. ರಿವರ್ಸ್ ಬೇಕಾದಾಗ ರಿವರ್ಸ್ ಓಡಿಸ್ಬೋದು, ಫ್ರಂಟ್ ಅಲ್ಲಿ ಹೋಗ್ಬೇಕಾದ್ರೆ ಫ್ರಂಟ್ ಓಡಿಸ್ಬೋದು. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಬೈ ಮಾಡೇ ಸೆಲ್ ಮಾಡ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಾವೇನ್ ಕಲ್ತಿದೀವಿ, ಗ್ರೀನ್ ಬಟನ್ ಒತ್ತು, ಮೋಟರ್ ಆನ್ ಆಗುತ್ತೆ, ನೀರ್ ಬರುತ್ತೆ, ಇದೇ ಹೇಳ್ಕೊಟ್ಟಿದ್ದಾರೆ ಮನೇಲಿ. ಇಲ್ಲೂ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಸಿರು ಬಟನ್ ಒತ್ಬಿಡ್ತೀವಿ. ಕೆಂಪು ಬಟನ್ ಪಕ್ಕದಲ್ಲೇ ಇದೆಯಲ್ಲ, ಯಾಕೆ ಒತ್ತಲಿಲ್ಲ? ಬಿಕಾಸ್ ನಾಲೆಜ್ ಇಲ್ಲ, ಜ್ಞಾನ ಇಲ್ಲ, ಸರಸ್ವತಿನ ಒಲಿಸ್ಕೊಂಡಿಲ್ಲ. ಸುಮ್ಮನೆ ಯಾವುದೋ ಒಂದೆರಡು ಯೂಟ್ಯೂಬ್ ವಿಡಿಯೋ ನೋಡಿದೆ ಸರ್, ಹಾಕ್ಬಿಟ್ಟೆ ಸರ್ ಟ್ರೇಡ್. ದಯಮಾಡಿ ಆ ಥರ ಮಿಸ್ಟೇಕ್ಗಳನ್ನ ಮಾಡಬೇಡಿ. ಬನ್ನಿ ಫೇಸ್ ಟು ಫೇಸ್ ಕುತ್ಕೊಳ್ಳಿ. 10 ಬ್ರಾಂಚ್ ಮಾಡಿದೆ ನಿಮ್ಗೋಸ್ಕರ. ಕರ್ನಾಟಕದಲ್ಲಿ 10 ಬ್ರಾಂಚ್ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋದಕ್ಕೆ. ನಿಯರೆಸ್ಟ್ ಬ್ರಾಂಚ್ ಕರೆ ಮಾಡಿ, ಆಫ್ಲೈನ್ ಬ್ರಾಂಚಸ್ ಬನ್ನಿ. 10 ಗಂಟೆಯಿಂದ 1 ಗಂಟೆಗೆ ಪ್ರತಿ ಸಂಡೇ ಫ್ರೀ ವರ್ಕ್ಶಾಪ್ ಇರುತ್ತೆ. ಕಲ್ತ್ಕೊಳ್ಳಿ ಶಾರ್ಟ್ ಸೆಲ್ಲಿಂಗ್ ಹೆಂಗ್ ಮಾಡೋದು. ಇವಾಗ ನಾನು ಏನ್ ಮಾಡಿದೀನಿ, ಏಷ್ಯನ್ ಪೇಂಟ್ ಸೆಲ್ ಮಾಡಿದೀನಿ. ಏಷ್ಯನ್ ಪೇಂಟ್ಸ್ ಏನಾಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ, ಅದರಿಂದ ನನ್ಗೇನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಇವಾಗ ನಾನೇನ್ ಮಾಡ್ಬೇಕು, ಬೇರೆ ಶೇರ್ನ ತಗೋಬೇಕು. ಲೆಟ್ಸೆ ಇನ್ನೊಂದು ಬೈ ಮಾಡೋಣ. ಬೈಯಿಂಗ್ ಮಾಡ್ತಾ ಇದ್ದೀನಿ, ಇಂಟ್ರಾಡೇ ಅಲ್ಲಿ ಬೈ ಮಾಡ್ತಾ ಇದ್ದೀನಿ. ಡಿಕ್ಸನ್ ಟೆಕ್ನಾಲಜೀಸ್ ಶೇರ್ನ ಬೈ ಮಾಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಾ ಇದೀನಿ, ಫಸ್ಟ್ ತಗೊಳ್ತಾ ಇದ್ದೀನಿ. ಬೈ ಅಂದ್ರೆ ಫಸ್ಟ್ ತಗೊಳ್ಳೋದು. ತಗೊಂಡಿದ್ದೀನಿ. ಇವಾಗ ನನಗೆ ಈ ಕಂಪನಿಯ ಶೇರ್ ಏನಾಗಬೇಕು, ಮೇಲಕ್ಕೆ ಹೋಗ್ಬೇಕು. ನನಗೆ ಡಿಕ್ಸನ್ ಟೆಕ್ನಾಲಜಿ ಕಂಪನಿಯ ಶೇರು ಮೇಲಕ್ಕೆ ಹೋಗ್ಬೇಕು, ಏಷ್ಯನ್ ಪೇಂಟ್ ಕಂಪನಿಯ ಶೇರು ಬೀಳಬೇಕು. ಬಟ್ ನನಗೆ ಏನಾಗ್ತಾ ಇದೆ, ಏಷ್ಯನ್ ಪೇಂಟ್ ಕಂಪನಿ ಶೇರು ಮೇಲಕ್ಕೆ ಹೋಗ್ತಾ ಇದೆ, ನನಗೆ ಲಾಸ್ ಆಗ್ತಾ ಇದೆ. ಡಿಕ್ಸನ್ ಕಂಪನಿ ಮೇಲಕ್ಕೆ ಹೋಗ್ತಾ ಇದೆ, ನನಗೆ ಲಾಭ ಬರ್ತಾ ಇದೆ. ಅಬ್ಸರ್ವ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವು ಸ್ಟಾಪ್ ಲಾಸ್ ಸಹ ಇಡ್ಬೋದು. ಎಕ್ಸಾಂಪಲ್, ಇದು ಇನ್ನ ಮೇಲಕ್ಕೆ ಹೋಗ್ಬಿಟ್ರೆ ನನಗೆ ಲಾಸ್ ಆಗುತ್ತೆ, ಅದಕ್ಕೆ ಸ್ಟಾಪ್ ಲಾಸ್ ಇಡ್ಬೋದು. ಇದಕ್ಕೂ ಸಹ ಸ್ಟಾಪ್ ಲಾಸ್ ಇಡ್ಬೋದು. ಸ್ಟಾಪ್ ಲಾಸ್ ಇಡೋದು ಹೇಗೆ, ಇಲ್ಲಿ ಸೆಟ್ SL ಅಂತಿದೆ, ಕ್ಲಿಕ್ ಮಾಡ್ತೀನಿ. ನನಗೆ ಏಷ್ಯನ್ ಪೇಂಟು 1% ಇದೆ, ಇದನ್ನು ಚೇಂಜ್ ಮಾಡ್ತೀನಿ. ನನಗೆ ಏಷ್ಯನ್ ಪೇಂಟ್ ನಾನು ಮಾರಿರೋದು 2602, ಬಟ್ ನನಗೆ ಸ್ಟಾಪ್ ಲಾಸ್ ಬಂದು 2612, ಅಂದರೆ 10 ರೂಪಾಯಿ ಸ್ಟಾಪ್ ಲಾಸ್ ಇಡ್ತಾ ಇದೆ. 10 ರೂಪಾಯಿ ಮೇಲಕ್ಕೆ ಹೋದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಶೇರ್ಗಳು ಮಾರಿರೋದು ಏನಾಗುತ್ತೆ, ಬೈ ಆಗುತ್ತೆ. ಫಸ್ಟ್ ಏಷ್ಯನ್ ಪೇಂಟ್ ನಾನು ಏನು ಮಾಡಿದೆ, ಮಾರಿದ್ದೀನಿ, ಕರೆಕ್ಟಾ, ಸೆಲ್ ಮಾಡಿದ್ದೀನಿ. ಮೇಲಕ್ಕೆ ಹೋದ್ರೆ ನನ್ಗೇನಾಗುತ್ತೆ, ಲಾಸ್ ಆಗ್ತಾ ಇದೆ. ಅದಕ್ಕೆ ನಾನೇನು ಮಾಡ್ತಾ ಇದೀನಿ, ಮೇಲ್ಗಡೆ ಹೋಗ್ಬಿಟ್ಟು ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಇಲ್ಲಿ ಏನು ಮಾಡಿದಿರಾ, ಸೆಲ್ ಮಾಡಿದಿರಾ, ಮಾರಿದಿರಾ. ಮಾರಿದ್ಮೇಲೆ ಶೇರ್ ಬೀಳ್ಬೇಕು ತಾನೆ, ಬೀಳೋ ಬಂದು ಮೇಲಕ್ಕೆ ಹೋದ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನ ಮಾರಿರೋ ರೇಟ್ ಬಂದು 2602, ಇದಕ್ಕೆ ಸ್ಟಾಪ್ ಲಾಸ್ ಇಡ್ತಾರೋ ರೇಟ್ ಬಂದು 2612. ಅಂದ್ರೆ 10 ರೂಪಾಯಿ ಮೇಲಕ್ಕೆ ಹೋದ್ರೆ ನನಗೆ 100 ರೂಪಾಯಿ ಲಾಸ್ ಆಗುತ್ತೆ. ಅಲ್ಲಿಗೆ ನನ್ನ ಶೇರ್ಗಳು ಆಟೋಮೆಟಿಕಲಿ ಬೈ ಆಗಿ ನನ್ನ ಟ್ರೇಡ್ ಎಕ್ಸಿಟ್ ಆಗುತ್ತೆ. ಒಂದು ಸೆಲ್ಗೆ ಒಂದು ಬೈ ಎಕ್ಸಿಟ್ ಟ್ರೇಡ್ ಕ್ಲೋಸ್ ಆಗುತ್ತೆ, ಒಂದು ಬೈಗೆ ಒಂದು ಸೆಲ್ ಟ್ರೇಡ್ ಕ್ಲೋಸ್ ಆಗುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಡ್ತಾ ಇದೆ. ಎಸ್, ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ಏಷ್ಯನ್ ಪೇಂಟ್. ನನ್ನ ಪ್ರಾಫಿಟ್ ಏನು ಬರ್ತಾ ಇತ್ತಲ್ಲ, ಲಾಸ್ ಆಗ್ತಾ ಇತ್ತಲ್ಲ, ನೋಡಿ ಪ್ರಾಫಿಟ್ ಆಗ್ತಾ ಇದೆ, ಯಾಕಂದ್ರೆ ಏಷ್ಯನ್ ಪೇಂಟ್ ಬೀಳ್ತಾ ಇದೆ. ನೆಕ್ಸ್ಟ್ ಡಿಕ್ಸನ್ ಟೆಕ್ನಾಲಜಿ, ನಾನು ತಗೊಂಡಿರೋ ರೇಟು 11,049. ನಾನೇನು ಮಾಡ್ತೀನಿ, ಒಂದು 10 ರೂಪಾಯಿ ಇಲ್ಲ 15 ರೂಪಾಯಿ ಸ್ಟಾಪ್ ಲಾಸ್ ಇಡ್ತೀನಿ.
ಇಲ್ಲಿ ಸ್ಟಾಪ್ ಲಾಸ್ 11,049 ನಾನು ತಗೊಂಡಿರೋದು 11,039 ಅಲ್ಲಿ ಸಣ್ಣ ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ. ಜಸ್ಟ್ 10 ರೂಪೀಸ್ ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತಂತ. ಸ್ಟಾಪ್ ಲಾಸ್ ಎಷ್ಟು ಇಡಬೇಕು, ಹೇಗೆ ಇಡಬೇಕು ಎಲ್ಲ ನಿಮಗೆ ಸ್ವಲ್ಪ ಅರ್ಥ ಆಗ್ತಾ ಇದೆ. ಬಟ್ ಸ್ಟಿಲ್ ನಿಮಗೆ ಎಷ್ಟು ಪರ್ಸೆಂಟ್ ಇಡಬೇಕು, ಪ್ರೀವಿಯಸ್ ಕ್ಯಾಂಡಲ್ ಲೋನಾ, ಪ್ರೀವಿಯಸ್ ಡೇ ಲೋನಾ, ಏನು ಇಡಬೇಕು ಅದೆಲ್ಲ ನಿಮಗೆ ಹೆಚ್ಚಿನ ಕ್ಲಾಸಸ್ ಮುಂದಿನ ತರಗತಿಗಳಲ್ಲಿ ಫೇಸ್ ಟು ಫೇಸ್ ಬನ್ನಿ, ಕಲ್ತ್ಕೊಳ್ಳಿ. ತುಂಬ ವರ್ತ್ ಇದೆ. ನೀವು ಅನ್ಕೋಬೋದು, ಸರ್ ನಾನು ಫ್ರೀ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದೆ, ನಿಮ್ಮ ಯೂಟ್ಯೂಬಲ್ಲಿ 4 ವಿಡಿಯೋನೂ ನೋಡಿದೆ, ತುಂಬ ಚೆನ್ನಾಗಿತ್ತು, ಬಟ್ ಇನ್ನೂ ಕಲಿಬೇಕು. ನಾನು ಹೇಳೋದು, ಎಷ್ಟು ದಿನ ಅಂತ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಕೆಲ್ಸಕ್ಕೆ ಹೋಗಲೇಬೇಕು, ಯಾಕಂದರೆ ಜೀವನ ಮಾಡಲೇಬೇಕು. ಬಟ್ ಎಷ್ಟು ದಿನ ಅಂತ ಕೆಲ್ಸಕ್ಕೆ ಹೋಗೋಕ್ಕಾಗತ್ತೆ? ಒಂದು 15 ವರ್ಷ, 20 ವರ್ಷ, 25 ವರ್ಷ, ಎಷ್ಟು ದಿನ ನೀವು ಕೆಲಸದಲ್ಲಿ ಇರ್ತೀರಾ? ಪರ್ಮನೆಂಟ್ ಏನಾದ್ರು ಇದೆಯಾ? ಜಾಬ್ ಗ್ಯಾರಂಟಿ ಇದೆಯಾ? ಒಂದು ಸ್ಕಿಲ್ನ ಕಲ್ತ್ಕೊಳ್ಳಿ. ನಿಮಗೂ ಗೊತ್ತಿದೆ, ಫಿನಾನ್ಷಿಯಲ್ ಕ್ರೈಸಿಸ್, ಒಂದು ಎಕನಾಮಿಕಲ್ ಕ್ರೈಸಿಸ್ ನಡೀತಾ ಇದೆ ನಮ್ಮ ದೇಶದಲ್ಲಿ. ಒಂದು ಇಂಡಿಯನ್ ರುಪಿ ಬೀಳ್ತಾ ಇದೆ, ಕ್ರೂಡ್ ಆಯಿಲ್ ಮೇಲಕ್ಕೆ ಹೋಗ್ತಾ ಇದೆ, ಆರ್ಥಿಕವಾಗಿ ನಮ್ಮ ಗೌರ್ಮೆಂಟ್ ಬಿಕ್ಕಟ್ಟಿನಲ್ಲಿದೆ, ಪ್ರಾಬ್ಲಮಲ್ಲಿದೆ, ನಿಮ್ಮ ಜಾಬ್ ಗ್ಯಾರಂಟಿ ಇಲ್ಲ. ಸ್ಟಾಕ್ ಮಾರ್ಕೆಟ್ ಒಂದು ಸ್ಕಿಲ್, ಇದನ್ನ ಕಲೀರಿ. ನನಗೆ ಡಿಕ್ಸನಲ್ಲಿ 12 ರೂಪಾಯಿ ಲಾಭ ಬರ್ತಾ ಇದೆ, ಏಷ್ಯನ್ ಪೇಂಟಲ್ಲಿ 20 ರೂಪಾಯಿ ಲಾಸ್ ಆಗ್ತಾ ಇದೆ. ಯಾಕಂದ್ರೆ ಏಷ್ಯನ್ ಪೇಂಟಿನ ಶೇರಿನ ಬೆಲೆ ಏನಾಗ್ತಾ ಇದೆ ನೋಡಿ, ನಾನು ಸೆಲ್ ಮಾಡಿರೋದು ಇಲ್ಲಿ, ಅದೇನಾಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ. ಮೇಲಕ್ಕೆ ಹೋದ್ರೆ ನನಗೇನಾಗತ್ತೆ, ಲಾಸ್ ಆಗತ್ತೆ. ಅದೇ ಡಿಕ್ಸನ್ ಟೆಕ್ನಾಲಜಿ ಶೇರು ಬೈ ಮಾಡಿದ್ದೀನಿ, ಮೇಲಕ್ಕೆ ಹೋಗ್ತಾ ಇದೆ, ನನಗೆ ಲಾಭ ಬರ್ತಾ ಇದೆ. ಡಿಕ್ಸನ್ ತಗೊಂಡಿದ್ದೀನಿ, ಮೇಲಕ್ಕೆ ಹೋಗ್ತಾ ಇದೆ, ಲಾಭ ಬರ್ತಾ ಇದೆ. ಏಷ್ಯನ್ ಪೇಂಟ್ ಮಾರಿದ್ದೀನಿ, ಬೀಳ್ಬೇಕಾಗಿತ್ತು, ಬೀಳ್ತಾ ಇಲ್ಲ, ಮೇಲಕ್ಕೆ ಹೋಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಐ ಹೋಪ್ ಈ 4 ವಿಡಿಯೋಸಿಂದ ತುಂಬ ಕಲ್ತಿದ್ದೀರಂತ. ಸಿಗೋಣ ಫೇಸ್ ಟು ಫೇಸ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಟ್ರೇಡ್ ಮಾಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಇಲ್ದಿರ ಟ್ರೇಡ್ ಮಾಡಬೇಡಿ. ಯಾವ ಕಾರಣಕ್ಕೂ ಗ್ರೀಡಿನೆಸ್ ಇಟ್ಕೋಬೇಡಿ. ದುರಾಸೆ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಇಟ್ಕೊಳ್ಳೇಬೇಡಿ. ಆಸೆ ಇಟ್ಕೊಳ್ಳಿ. ನಿಮ್ಮ ದುಡ್ಡಿಗೆ 2 ರೂಪಾಯಿ ಬಂದರೂ ಸಾಕು ಅಂತ ಖುಷಿಯಾಗಿರಿ. ಸೇಫಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋದಲ್ಲಿ ನೀವು ಏನೇನು ಟ್ರೇಡ್ಸ್ ಎಲ್ಲ ನೋಡಿದ್ರಲ್ಲ, ಇದು ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಯಾರೂ ಸಹ ಟ್ರೈ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಒಂದು ಸಬ್ಜೆಕ್ಟ್ ಅರ್ಥ ಆಗ್ಲಿ ಅಂತ ಅಷ್ಟೇ. ಈ ಟ್ರೇಡ್ನ ಕಾಪಿನೂ ಮಾಡಕ್ ಹೋಗ್ಬೇಡಿ. ಇಟ್ಸ್ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್ ಓನ್ಲಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ. ಈ ಕೂಡಲೇ ಒಂದು 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ.